ಮದುವೆ ಬಗ್ಗೆ ಮಾತೇ ಆಡ್ತಿಲ್ಲ, ಚಮಕ್ ಬ್ಯೂಟಿ ಅಂತ ಹೇಳಲಾಗ್ತಾ ಇದೆ. ವೆಡ್ಡಿಂಗ್ ಡೇಟ್ ಹತ್ತಿರ ಬರ್ತಿದ್ದಂತೆಯೇ ರಶ್ಮಿಕಾ ಸೈಲೆಂಟ್ ಆಗ್ತಾ ಇದ್ದಾರೆ. ಯಾಕೆ ಅನ್ನುವಂತಹ ವಿಚಾರ, ಇತ್ತೀಚೆಗಷ್ಟೇ ಅವರ ಎಂಗೇಜ್ಮೆಂಟ್ ಕೂಡ ಆಗಿತ್ತು. ಮದುವೆ ಬಗ್ಗೆ ಈಗ ಮಾತೇ ಆಡ್ತಾ ಇಲ್ಲ, ಚಮಕ್ ಬ್ಯೂಟಿ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಬ್ಯುಸಿ ಆಗಿಬಿಟ್ಟಿದ್ದಾರೆ ಇವರು. ಮದುವೆ ಹತ್ತಿರ ಬರ್ತಿದ್ದಂತೆ ಯಾರಿಗೇನು ಎದುರ್ಕೊಳ್ಳೋದು ಅನ್ನೋಂಥ ನಿಟ್ಟಿನಲ್ಲಿ ನಿರ್ಧಾರವನ್ನು ಮಾಡಿದಂತೆ ಕಾಣ್ತಾ ಇದೆ. ತಮಗಾದಂತಹ ಒಂದು ಅವಮಾನಗಳಿಗೆ ಒಂದೊಂದೇ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾ ಬರ್ತಿದ್ದಾರೆ. ಆ ರೀತಿಯಾಗಿ ಕಾಣ್ತಾ ಇದೆ ಇವರ ಒಂದು ನಡವಳಿಕೆ. ಮದುವೆ ವಿಚಾರದ ಬಗ್ಗೆ ಯಾವಾಗ ಮಾತನಾಡಬೇಕು ಆವಾಗ ಮಾತನಾಡಬೇಕಿದ್ದು, ಕೆಲಸದ ಜೀವನದಲ್ಲಿ ನಾನು ನನ್ನ ವೈಯಕ್ತಿಕ ವಿಚಾರಗಳನ್ನು ತರುವುದಿಲ್ಲ, ಮಾತನಾಡೋದಿಲ್ಲ ಅಂತ ಸ್ಪಷ್ಟೀಕರಣ ಪಡಿಸ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ವಿಜಯ್ ದೇವರಕೊಂಡ, ತೆಲುಗಿನ ನಟ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಅವರ ಒಂದು ಎಂಗೇಜ್ಮೆಂಟ್ ಕೂಡ ಆಗಿದೆ. ಅವರು ಮದುವೆ ಆಗ್ತಾರೆ ಎನ್ನುವಂತಹ ವಿಚಾರ ಕೂಡ ಹೇಳಿ ಬರ್ತಾ ಇದೆ. ಡೇಟ್ ಕೂಡ ಫಿಕ್ಸ್ ಆಗಿದೆ. ಈಗ ಮದುವೆ ಹತ್ರ ಬರ್ತಾ ಇದ್ದಂತೆ ಅವರು ಇದರ ಬಗ್ಗೆ ಏನು ಮಾತನಾಡ್ತಾ ಇಲ್ಲ. ಅವರ ಒಂದು ವೃತ್ತಿ ಜೀವನ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ವೈಯಕ್ತಿಕ ಜೀವನ ಸಂಬಂಧಪಟ್ಟ ಹಾಗೆ ಎರಡನ್ನೂ ಕೂಡ ನಾನು ಬೆರೆಸಿ ಮಾತನಾಡೋಕ್ಕೆ ಹೋಗಲ್ಲ. ಯಾವ ಸ್ಥಳದಲ್ಲಿ ಏನು ಮಾತನಾಡಬೇಕು ಅದರ ಬಗ್ಗೆ ನಾನು ಮಾತನಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅವರಿಗೆ ಹಿಂದೆ ಆದ ಕೆಲವೊಂದು ಅವಮಾನಗಳನ್ನು ನೆನಪಿಸಿಕೊಂಡು ಅದರ ಬಗ್ಗೆ ಒಂದೊಂದೇ ರೀತಿಯಲ್ಲಿ ಉತ್ತರ ಕೊಡೋಕೆ ನಿರ್ಧಾರ ಮಾಡಿದಂತೆ ಕಾಣ್ತಾ ಇದೆ ರಶ್ಮಿಕಾ ಮಂದಣ್ಣ. ಈ ಒಂದು ವಿಚಾರವಾಗಿ ಶೂಟಿಂಗ್ಗೆ ಬ್ರೇಕ್ ಕೊಟ್ಟು ಸದ್ಯಕ್ಕೆ ಕವರ್ ಫೋಟೋಗಳನ್ನು ಶೂಟ್ ಮಾಡಿಸ್ತಾ ಇದ್ದಾರೆ. ಅದರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದಾರೆ ಇಬ್ಬರು ಕೂಡ. ಮದುವೆ ಹತ್ತಿರ ಬರ್ತಾ ಇದ್ದಂತೆ ಯಾರಿಗೇನು ಎದುರ್ಕೊಳ್ಳೋದು, ನಮ್ಮ ಪಾಡಿಗೆ ನಾವು ಇರೋಣ, ನಮ್ಮ ಇಷ್ಟ ಬಂದ ರೀತಿಯಲ್ಲಿ ಬದುಕೋಣ ಅಂತ ಆ ರೀತಿಯಾಗಿ ನಡೆದುಕೊಳ್ಳುತ್ತಾ ಇದ್ದಾರೆ. ಅವರಿಗೆ ಆದಂತಹ ಅವಮಾನಗಳಿದ್ದಲ್ಲ ಅದರ ಬಗ್ಗೆ ಕೂಡ ಉತ್ತರ ಕೊಡೋಕ್ಕೆ ನಿರ್ಧಾರ ಮಾಡಿದ್ದಾರೆ. ಮದುವೆ ವಿಚಾರ ಬಂದಾಗ ಯಾವಾಗ ಮಾತನಾಡಬೇಕು, ಯಾವಾಗ ಮಾತನಾಡಬಹುದು ಅದೆಲ್ಲವನ್ನು ಕೂಡ ಹೇಳುತ್ತಾ ಇದ್ದಾರೆ. ನನ್ನ ವೈಯಕ್ತಿಕ ಜೀವನದ ವಿಚಾರಗಳನ್ನು ನನ್ನ ವೃತ್ತಿ ಜೀವನಕ್ಕೆ ನಾನು ಹೋಲಿಸಿ ಮಾತಾಡೋಲ್ಲ, ಅದರಲ್ಲಿ ಮಿಕ್ಸಪ್ ಮಾಡೋಕ್ಕೆ ಹೋಗಲ್ಲ. ನನಗೂ ಕೂಡ ವೈಯಕ್ತಿಕ ಒಂದು ಬದುಕಿದೆ ಅನ್ನೋದನ್ನು ರಶ್ಮಿಕಾ ಮಂದಣ್ಣ ಕಡ್ಡಿ ಮುರಿದಂತೆ ತುಂಟಾದಂತೆ ಹೇಳಿಕೆಯನ್ನು ಕೊಟ್ಟುಬಿಟ್ಟಿದ್ದಾರೆ. ಹೀಗಾಗಿ ಈ ಒಂದು ವಿಚಾರವಾಗಿ ರಶ್ಮಿಕಾ ಮಂದಣ್ಣ ವಿಜಯ್ ದೇವರಕೊಂಡ ಅವರ ಒಂದು ವೈಯಕ್ತಿಕ ಜೀವನ ಏನಿದೆ, ದಾಂಪತ್ಯ ಜೀವನ, ಅದರ ಬಗ್ಗೆ ಎಲ್ಲಿಯೂ ಕೂಡ ಹಂಚಿಕೊಳ್ಳೋಕೆ ನಾನು ಇಷ್ಟಪಡೋಲ್ಲ. ಅದು ನಮ್ಮ ವೈಯಕ್ತಿಕ ವಿಚಾರ. ಆ ರೀತಿಯಾಗಿ ಹಂಚಿಕೊಳ್ಳುವಂತಹ ವಿಚಾರ ಏನಾದರೂ ಇದ್ದರೆ ನಾನು ಹೇಳ್ತೀನಿ ಅನ್ನೋಂಥ ರೀತಿಯಲ್ಲಿ ರಶ್ಮಿಕಾ ಮಂದಣ್ಣ ನಡೆದುಕೊಳ್ತಾ ಇದ್ದಾರೆ. ಈಗ ಸದ್ಯಕ್ಕಂತೂ ಮದುವೆ ಹತ್ತಿರ ಆಗ್ತಾ ಇದ್ರು ಕೂಡ ಮದುವೆಯ ಬಗ್ಗೆ ಯಾವುದೇ ರೀತಿಯಾದ ಸುಳಿವು ಕೊಡ್ತಾ ಇಲ್ಲ. ಆದರೆ ಮದುವೆ ಆಗ್ತಿರೋದಂತೂ ಖಚಿತ. ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ನಾವು ಅಪ್ಡೇಟ್ ಕೊಡ್ತೀವಿ ಅದಕ್ಕೆ ಸಂಬಂಧಪಟ್ಟ ಹಾಗೆ. ಆದರೆ ಎಲ್ಲಿ ಬೇಕಂದರೆ ಅಲ್ಲಿ ಅದರ ವಿಚಾರದ ಬಗ್ಗೆ ನಾನು ಮಾತನಾಡೋಕ್ಕೆ ಹೋಗಲ್ಲ. ನನಗೂ ಕೂಡ ವೈಯಕ್ತಿಕವಾದಂಥ ಒಂದು ಜೀವನ ಇದೆ, ನನಗೂ ಕೂಡ ಪ್ರೈವೇಸಿ ಬೇಕು, ನಾನು ಕೂಡ ಒಬ್ಬ ಸಾಮಾನ್ಯ ಜನರಂತೆ ಬದುಕಬೇಕು, ಆ ರೀತಿ ಅವಕಾಶ ಬೇಕು. ಹೀಗಾಗಿ ನಾವು ಸೆಲೆಬ್ರಿಟಿ ಆದರೂ ಕೂಡ ಕೆಲವೊಮ್ಮೆ ನಾವು ಸಾಮಾನ್ಯರಂತೆ ಬದುಕೋದೇ ನಮಗೆ ತುಂಬ ಖುಷಿ ಕೊಡುತ್ತೆ ಅನ್ನೋಂಥ ರೀತಿಯಲ್ಲಿ ರಶ್ಮಿಕಾ ಮಂದಣ್ಣ ನಡೆದುಕೊಳ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಕವರ್ ಫೋಟೋ ಶೂಟ್ಗಳಲ್ಲಿ ಅವರು ಬ್ಯುಸಿ ಆಗಿದ್ದಾರೆ. ಅವರ ಮದುವೆಯ ದಿನಾಂಕವನ್ನು ಕೂಡ ಹೇಳ್ತಾರೆ, ಅವರ ಮದುವೆ ಬಗ್ಗೆ ಕೂಡ ಅಪ್ಡೇಟ್ ಕೊಡ್ತಾರೆ. ಆದರೆ ಈಗಲ್ಲ, ಸಮಯ ಬಂದಾಗ ನಾನು ಮಾತನಾಡ್ತೀನಿ ಅಂತ ರಶ್ಮಿಕಾ ಮಂದಣ್ಣ ಹೇಳಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.